ಸೊ ಫೈನಲಿ ಫಂಕ್ಷನಿಗೆ ರೆಡಿ ಆಗಿಬಿಟ್ಟು ಹೊರಡ್ತಾ ಇದ್ದೀನಿ. ಈ ಒಂದು ಡ್ರೆಸ್ಸನ್ನು ವೇರ್ ಮಾಡಿದ್ದೀನಿ, ಹೆಂಗಿದೆ ಅಂತ ಕಮೆಂಟ್ ಮಾಡಿ ಆಯಿತಾ. ನನ್ನ ಫೇವ್ರೆಟ್ ಡ್ರೆಸ್ ಇದು, ಪರ್ಪಲ್ ಕಲರ್ ಡ್ರೆಸ್ಸು. ಸಿಂಪಲಾಗಿ ಮೇಕಪ್ ಮಾಡಿಕೊಂಡೆ, ಹಾಗೆ ಬ್ಲಾಗಲ್ಲಿ ಕೂಡ ಶೇರ್ ಮಾಡಿದ್ದೀನಿ. ಇದೊಂದು ಇಯರಿಂಗ್ನ ಹಾಕ್ಕೊಂಡೆ, ಇದು ಯಾಕೋ ಮ್ಯಾಚ್ ಆಗ್ತಾಯಿಲ್ಲ ಅಂತ ಅನ್ನಿಸ್ತಾಯಿತ್ತು. ಅದಕ್ಕೆ ನನ್ನ ಫ್ರೆಂಡು ನನ್ನ ಹತ್ರ ಇದ್ದೆ, ಬಾರೆ ಹೇಗೂ ಈಗ ನಾವು ನಮ್ಮ ಮಾವನ ಮನೆಗೆ ಹೋಗಿ ಅಲ್ಲಿಂದ ಫಂಕ್ಷನ್ಗೆ ಹೋಗೋದಲ್ವಾ, ಸೊ ಹಾಗೆ ಬಾ ನಾನು ಕೊಡ್ತೀನಿ ಹಾಕ್ಕೊಂಡು ಹೋಗುವಂತೆ ಅಂತ. ಇದು ಕೂಡ ಮ್ಯಾಚ್ ಆಗ್ತಾಯಿದೆ ನೋಡಿ, ಅದು ಹೆಂಗಿದೆ ಅದು ನೋಡಿಬಿಟ್ಟು ಇದು ಮ್ಯಾಚ್ ಹತ್ರ ಇದನ್ನೇ ಹಾಕ್ಕೊಂಡು ಹೋಗ್ತೀನಿ, ಇಲ್ಲ ಅಂತಂದರೆ ಚೇಂಜ್ ಮಾಡ್ಕೊಂಡು ಜ್ಯುವೆಲರಿ ಒಂದು ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ಹೇಗಾಗುತ್ತೆ ಹಾಗೆ. ಸೊ ಫಂಕ್ಷನ್ ಬಂದುಬಿಟ್ಟು ನಮ್ಮ ಮಾವನ ತಮ್ಮನ ಮಗಳದು. ಸೊ ಬನ್ನಿ ಹೋಗೋಣ ಫಂಕ್ಷನ್. ಇಲ್ಲಿ ಬಂದು ರೆಡಿಯಾಗಿ ಎಲ್ಲ ಹೊರಡ್ತಾ ಇದ್ದೀವಿ. ನಡಿ ಹೋಗೋಣ. ಕೆಳಗಡೆ ವಾತಾವರಣ ಗಾಡಿ ಮಾಡಿ ಹೇಳಿ ಇನ್ಮೇಲೆ ಆಯಿತು. ಈಗ ಕೆಳಗಡೆ ಹೋಗಿ ರೆಡಿಯಾಗಿದ್ದಾರಾ ಇಲ್ಲ ಅಂತ ಒಂದು ಪೆಟ್ರೋಲ್ ಡೋರ್ ತಗೋಬಿಡ್ಬೇಕು ನಾನು. ಮೆಟೆಡೋರ್ ತಗೊಂಡ್ಬಿಡೋಣ ಅಂತೆ, ಕಾರ್ ತಗೊಳ್ಳೋಣ. ಅದು ಯಾವುದೋ ಬಂದೈತಲ್ಲ ಹೊಸದು, ಗರುಡ. ನಾನಂತ ಹೊರ್ತಲ್ಲಪ್ಪ ಮೆಟೆಡೋರ್ಗೆ. ನಾನು ನಡ್ಕೊಂಬಂದ್ಬಿಡ್ತೀನಿ ಬೇಕಿದ್ರೆ, ಮೆಟೆಡೋರ್ಗೆ ಹತ್ತಲ್ಲ. ಮೆಟೆಡೋರ್ ಅಂದರೆ ಏನು? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಹಿಂದಿನ ಬ್ಲಾಗಲ್ಲಿ ಮೇಕಪ್ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ, ಯಾವ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳಿದೆ. ಅದೇ ಬ್ಲಾಗು ಈ ವಿಡಿಯೋ ಆಗಿರುತ್ತೆ. ಸೊ ಯಾವ ಮದುವೆಗೆ ಹೋಗ್ತಾಯಿದ್ದೀನಿ ಏನು ಎತ್ತ ಎಲ್ಲ ಹೇಳ್ತೀನಿ. ಅದಕ್ಕೆ ಮುಂಚೆ ನಮ್ಮ ಮಾವ ಹೇಳಿದ ಮಾತು ಕೇಳಿ ನಿಜ ಸಖತ್ತು ನಗು ಅಂದರೆ ನಗು. ಅವರಂದರೆ ನಮ್ಮದು ಬೇಸಿಕಲಿ ದೊಡ್ಡ ಫ್ಯಾಮಿಲಿ ಇರೋದ್ರಿಂದ ಎಲ್ಲನೂ ಹೊರಡಿಸ್ಬೇಕಂದ್ರೆ ಸ್ವಲ್ಪ ಲೇಟ್ ಆಗೇ ಆಗುತ್ತೆ. ಅದಕ್ಕೋಸ್ಕರ ರೇಗಿಸ್ತಾಯಿದ್ರು, ಮೆಟೆಡರ್ ತೊಗೊಂಡ್ಬಿಡ್ತೀನಿ ಇನ್ಮೇಲೆ ಅದರಲ್ಲೇ ಹೋಗೋಣ ಎಲ್ಲರೂ ಅಂತ. ಅಲ್ಲಿಂದ ಎಲ್ಲ ಹೆಂಗೋ ರೆಡಿಯಾಗಿ ಕ್ಯಾಬೆಲ್ಲ ಬುಕ್ ಮಾಡ್ಕೊಂಡು ಹೊರಟ್ವಾ. ಫಾರ್ ದ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ನಾನು ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ದೆ, ಆದರೂ ಬೆಂಗಳೂರು ಪ್ಯಾಲೇಸ್ನ ಬರೀ ಜಸ್ಟ್ ಟಿ ವಿನಲ್ಲಿ ಅಷ್ಟೇ ನೋಡಿದ್ದಿದ್ದು. ನಾನು ಟಿ ವಿನಲ್ಲಿ, ವಿಡಿಯೋಗಳಲ್ಲಿ, ಫಿಲ್ಮ್ಗಳಲ್ಲಿ ಆ ಥರ ನೋಡಿದ್ದೆ. ಫಸ್ಟ್ ಟೈಮ್ ನಾನು ಫೇಸ್ ಟು ಫೇಸ್ ಬೆಂಗಳೂರು ಪ್ಯಾಲೇಸನ್ನು ನೋಡಿದ್ದು. ಆ್ಯಕ್ಚುಲಿ ಫಂಕ್ಷನ್ ಇದ್ದಿದ್ದು ಬಂದುಬಿಟ್ಟು ಚಾಮರ ವಜ್ರ ಅಂಥೇಳಿ ಒಂದು ಹಾಲು, ಅಂದರೆ ಏನು ಪ್ಯಾಲೇಸ್ ಬರುತ್ತಲ್ಲ ಅದ್ರ ಬ್ಯಾಕ್ ಸೈಡ್ ಗೇಟ್ ಏನೋ ಬರುತ್ತೆ ಇದು. ಸೊ ಹೇಗೂ ಅಲ್ಲೇ ಹೋಗಿದ್ವಲ್ಲ, ನಮಗೆ ಸ್ಟಾರ್ಟಿಂಗ್ ಕನ್ಫ್ಯೂಸ್ ಆಯಿತು, ಒಳಗಡೆಯಿಂದನೇ ಹೋಗಬೇಕೇನೋ, ಏಕೆಂದರೆ ಬ್ಯಾಕ್ ಸೈಡೇ ಇರೋದ್ರಿಂದ ಒಳಗಡೆನೇ ಹೋಗಬೇಕೇನೋ ಅಂಥೇಳಿ ಅಂದ್ಕೊಂಡು ನಾವು ಫಸ್ಟು ಹೋದ್ವಿ. ಅಲ್ಲೂ ಕೂಡ ಯಾವುದೋ ಫಂಕ್ಷನ್ ನಡೀತಾ ಇತ್ತು, ಹಂಗಾಗಿ ನಾವು ಮಿಸ್ ಆಗಿ ಹೋದ್ವಿ. ಅಲ್ಲಿ ನೋಡಿಕೊಂಡು ಪ್ಯಾಲೇಸೆಲ್ಲ ನೋಡಿ ಸಖತ್ ಖುಷಿ ಆಗೋಯಿತು. ಅಲ್ಲೂ ಯಾವುದೋ ಫಂಕ್ಷನ್ ನಡೀತಾ ಇತ್ತು ನೋಡ್ಕೊಂಡು ಆಮೇಲೆ ಅಲ್ಲಿ ಕೇಳಿದಾಗ ಇಲ್ಲ ನೆಕ್ಸ್ಟು ಮುಂದೆ ಹೋಗಿ ಲೆಫ್ಟಿಗೆ ಹೋಗಿ ಅಲ್ಲಿರೋದು ಆ ಗೇಟ್ ಅಂತ ಹೇಳಿದ್ರು. ಸೊ ಅಲ್ಲಿ ಹೋಗಿ ನೋಡಿಕೊಂಡು ಮತ್ತು ನಾವು ಫಂಕ್ಷನ್ಗೆ ಹೋದಾಗಲೇ ಆಲ್ಮೋಸ್ಟ್ ಲೇಟ್ ಆಗಿಬಿಟ್ಟಿತ್ತು, 8:30 ಏನೋ ಆಗಿತ್ತು. ಇನ್ನು ನಮ್ಮ ಅಕ್ಕ ಬಾವ ಬಂದಿರಲಿಲ್ಲ, ಅವ್ರಿಗೋಸ್ಕರ ನಾವು ವೆಯ್ಟ್ ಮಾಡ್ತಾಯಿದ್ವಿ. ಅವ್ರು ಬಂದಮೇಲೆ ಒಟ್ಟಿಗೆ ಹುಡುಗ ಹುಡುಗಿಗೆ ಹೋಗಿ ವಿಶ್ ಮಾಡಿಬಿಟ್ಟು ಆಮೇಲೆ ಡಿನ್ನರ್ಗೆ ಹೋಗೋಣ ಅಂಥೇಳಿ ವೆಯ್ಟ್ ಮಾಡ್ತಾಯಿದ್ದಿದ್ದು. ಫಂಕ್ಷನ್ ಇದ್ದಿದ್ದು ಬಂದುಬಿಟ್ಟು ಮೊದಲೇ ಹೇಳ್ದಾಗೆ ಚಾಮರ ವಜ್ರ ಅಂಥೇಳಿ ಯಾವುದೋ ಒಂದು ಹಾಲು. ಸೊ ಅಲ್ಲಿ ಹೋಗಿದ್ವಿ, ಚೆನ್ನಾಗಿತ್ತು, ದೊಡ್ಡದಾಗಿತ್ತು. ಯಾಕಪ್ಪ ಇಷ್ಟು ದೊಡ್ಡ ಚೌಲ್ಟ್ರಿ ಆ ಥರ ಅನ್ನಿಸಿತ್ತು, ಬಟ್ ತುಂಬ ಜನ ಬಂದಿದ್ದರು, ಬೇಕಾಗಿತ್ತು ಅಂತ ಅಂದ್ಕೊಳ್ತೀನಿ. ಅಷ್ಟು ದೊಡ್ಡ ಚೌಲ್ಟ್ರಿನೋ ಹಾಲೋ ಏನೋ ನಂಗೆ ಗೊತ್ತಿಲ್ಲ ಅದು. ಆಮೇಲೆ ಅಕ್ಕ ಬಾವ ಕೂಡ ಬಂದರು, ಹೋಗಿ ಅವ್ರಿಗೆಲ್ಲ ವಿಶ್ ಮಾಡಿಬಿಟ್ಟು ಸ್ಟೇಜ್ ಮೇಲೆ ಹೋಗಿ ಫೋಟೋ ಎಲ್ಲ ತೆಕ್ಕೊಂಡು ಆಮೇಲೆ ಊಟಕ್ಕೆ ಬಂದ್ವಿ. ಊಟಕ್ಕಂತೂ ತುಂಬಾ ಕಾಯ್ದಿದ್ದಾಯಿತು ಅಂತಲೇ ಹೇಳ್ಬೋದು. ನಾವು ಊಟಕ್ಕೆ ಕೂತಾಗಲೇ 10:30 ಏನೋ ಆಗಿಬಿಟ್ಟಿತ್ತು. ನಮಗೆ ಸಿಕ್ಕಾಬಿಟ್ಟೆ ಸುಸ್ತು ಅಂತಲೇ ಹೇಳ್ಬೋದು. ಅಷ್ಟೋ ತನಕ ಚಳಿನಲ್ಲಿದ್ದವರು ಊಟಕ್ಕೆ ಹೋದಾಗ ಸೆಕೆ ಆಗಿಬಿಡ್ತು ನಮಗೆ, ಅಷ್ಟು ಇದಾಯಿತು. ಊಟ ಎಲ್ಲ ಮಾಡಿಕೊಂಡು ಆಮೇಲೆ ನಾವು
ಮನೆಗೆ ರಿಟರ್ನ್ ಬರೋಣ ಅಂತ. ಸೊ ಒಂದಷ್ಟು ಕ್ಲಿಪ್ಪಿಂಗ್ಸ್ ಅಷ್ಟೇ ನಾನು ತೊಗೊಂಡಿದ್ದು, ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ತುಂಬ ಏನೂ ತೊಗೊಳ್ಳಿಲ್ಲ. ನನಗೆ ಅಷ್ಟಾಗಿ ಪರಿಚಯ ಇಲ್ಲದೆ ಇರೋದ್ರಿಂದ ಎಷ್ಟು ಬೇಕಷ್ಟೇ ಸಿಂಪಲಾಗಿ ನಮ್ಮ ಫ್ಯಾಮಿಲಿದೇನಿದೆ ಅಷ್ಟು ಮಾತ್ರ ನಾನು ವಿಡಿಯೋ ಮಾಡ್ಕೊಂಡು ಬಂದೆ. ಇದು ಬಂದುಬಿಟ್ಟು ಊಟದ ಹಾಲಲ್ಲಿ ತೊಗೊಂಡಿದ್ದಂಥದ್ದು. ನಾನು, ಹಸ್ಬೆಂಡು, ನಮ್ಮ ಭಾವನ ಮಗಳು, ನಮ್ಮ ಭಾವನ ಮಗ ಮತ್ತು ನನ್ನ ಮಗ ಇಷ್ಟು ಜನ ಒಂದು ಕಡೆ ಇದ್ವಿ. ನಮ್ಮ ಅತ್ತೆ, ಮಾವ, ಅಕ್ಕ, ಭಾವ, ಅತ್ತಿಗೆ ಆ ಕಡೆ ಅಪೋಸಿಟ್ ಇದ್ದರು. ಊಟ ಎಲ್ಲ ಮುಗಿಸಿ ಸೊ ಐಸ್ ಕ್ರೀಮ್ ತಿಂದ್ಬಿಡೋಣ ಅಂಥೇಳಿ ಬಂದ್ವಿ. ಐಸ್ ಕ್ರೀಮ್ ಎಲ್ಲ ತಿಂದು ಬೀಡ ಎಲ್ಲ ತಿಂದ್ಬಿಟ್ಟು ಅಲ್ಲಿಂದ ಹೊರಟು ನಾವು ಮನೆಗೆ ಬರೋ ಅಷ್ಟರಲ್ಲೇ 12 ಗಂಟೆ ರಾತ್ರಿ ಆಗಿತ್ತು. ನನ್ನ ಮಗ ಅತ್ತೆ ಮಾವ ಮನೆಯಲ್ಲೇ ಉಳ್ಕೊಂಡ. ಯಾಕೆ ಏನು ಅಂಥೇಳಿ ಹಾಗೆ ಮುಂದೆ ಬ್ಲಾಗಲ್ಲೇ ಹೇಳ್ತೀನಿ ನಾನು. ಸೊ ಇದಿಷ್ಟು ಮದುವೆ ಮನೆಯಲ್ಲಿ ತೊಗೊಂಡಿದ್ದಂತಹ ಕ್ಲಿಪ್ಪಿಂಗ್ಸ್ ಹಾಗೆ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಊಟ ಎಲ್ಲ ಮಾಡಿಬಿಟ್ಟು ಎಲ್ಲ ರಿಲೇಟಿವ್ಸ್ ಎಲ್ಲ ಇದ್ರಲ್ವ, ಸೊ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು, ನನಗೆ ಅಷ್ಟಾಗಿ ಪರಿಚಯ ಇಲ್ಲ, ಸೊ ನಮ್ಮ ಮನೆಗೆ ಬಂದಿದ್ರಲ್ವ ಆವಾಗ ಮಾತಾಡಿದ್ದಷ್ಟೇ ಕಾರ್ಡ್ ಕೊಡೋದಕ್ಕೆ. ಸೊ ಎಲ್ಲರನ್ನೂ ಮಾತಾಡಿಸ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಸಪೋರ್ಟ್ ಮಾಡಿ. ದಯವಿಟ್ಟು ಚಾನಲ್ ನೇಮ್ ಹೇಳಿ, ಚಾನಲ್ ನೇಮ್ ಹೇಳಿ, ಚಾನಲ್ ಹೆಸರು ಹೇಳಿ. ಹಿಂದೆ ಚಾನಲ್ ಹೆಸರು ಹೇಮಂತ್ ಡೈಲಿ ಲಾಗ್, ಹೇಮಂತ್ ಗೌಡ. ಸೊ ನಮ್ಮ ಭಾವನ ಮಗಂದು ಯೂಟ್ಯೂಬ್ ಚಾನಲ್ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಥೇಳಿ. ಅವನು ಇವಾಗ ರೀಸೆಂಟಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದಾನೆ. ಹಾಗಾಗಿ ಅಲ್ಲಿಂದ ಹೊರಗಡೆ ಬಂದ ಮೇಲೆ ಈ ಒಂದು ಡೆಕೋರೇಷನ್ ಏನಿದೆ ಅದನ್ನು ತುಂಬಾ ಇಷ್ಟ ಆಯಿತು. ಡೆಕೋರೇಷನ್ ಇರ್ಬೋದು, ಅಲ್ಲಿರುವಂಥ ಲೈಟಿಂಗ್ಸ್ ಇರ್ಬೋದು, ತುಂಬ ಇಷ್ಟ ಆಯಿತು ನನಗೆ ಹೇಳಬೇಕು ಅಂತ ಹೇಳಿದ್ರೆ. ಹಾಗಾಗಿ ಒಂದೊಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಹೊರಗಡೆ ಬಂದಮೇಲೆ ನಮ್ಮ ಅತ್ತೆ ಮಾವನ ಕೂಡ ನಿಲ್ಲಿಸಿ ವಿಡಿಯೋ ಮಾಡಿದ್ದೀನಿ. ಅದನ್ನೆಲ್ಲ ನಾನು ಶಾರ್ಟ್ಸ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಆ ಒಂದು ಗ್ರೀನರಿ ಮೇಲೆ ಲೈಟ್ ಏನು ಹಾಕಿದ್ರು ಮತ್ತು ಆ ಕಲರ್ಫುಲ್ ಫ್ಲವರ್ ಎಲ್ಲ ಇತ್ತಲ್ಲ ಅದ್ರ ಮೇಲೆ ಲೈಟ್ ಹಾಕಿದಂತೂ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಅಲ್ಲಿಂದ ಬರುವಾಗ ಈ ಒಂದು ಫ್ಲವರ್ನ ತೊಗೊಂಡು ಬಂದಿದ್ದೆ. ನನಗಿಷ್ಟ ಆಯಿತು ಪರ್ಸ್ನಲಾಗಿ, ವೈಟ್ ಮತ್ತು ಪಿಂಕ್ ಶೇಡಲ್ಲಿ ಇದ್ದಿದ್ದು. ಸೊ ಹಾಗೆ ಗ್ಲಾಸಲ್ಲಿ ನೀರು ಹಾಕ್ಬಿಟ್ಟು ಇಟ್ಟಿದ್ದೆ, ನೋಡೋಣ ಎಷ್ಟು ದಿನ ಇರುತ್ತೆ ಹಾಗೆ ಅಂತ ಹೇಳ್ಬಿಟ್ಟು. ಟೈಮ್ ಬಂದ್ಬಿಟ್ಟು 12 ಗಂಟೆ ಆಯಿತು. ಇವಾಗ ಬಂದಿದ್ದೀವಿ ಮನೆಗೆ. ಅಲ್ಲಿಂದ ಫ್ಲವರ್ಸ್ ತೊಗೊಂಡು ಬಂದಿದ್ದ. ಸೊ ಹಂಗೆ ಗ್ಲಾಸೆಲ್ಲ ಹಾಕಿಟ್ಟೆ. 12 ಗಂಟೆ. ನಾವು ಊಟಕ್ಕೆ ಹೋದಾಗ್ಲೇ 10:30. ಸಿಕ್ಕಾಬಟ್ಟೆ ಜನ ಅಂದರೆ ಜನ. ಆಗಲಿಲ್ಲ. ಅಲ್ಲಿಂದ ಫಂಕ್ಷನ್ ಇದ್ದಿದ್ದು ಯಾವುದ್ರದು, ಚಾಮರ ವಜ್ರನ ಯಾವುದ್ರಿ ಇದ್ದಿದ್ದು ಫಂಕ್ಷನ್ ಇದ್ದಿದ್ದು, ಮಾಣಿಕ್ಯ ಚಾಮರ ವಜ್ರ ಫಂಕ್ಷನ್ ಇದ್ದಿದ್ದು. ಅಲ್ಲಿ ಹೋಗ್ಬಿಟ್ಟು ಈ ಒಂದು ನೆಕ್ ಪೀಸನ್ನು ಫ್ರೆಂಡ್ ಹತ್ರ ಇಸ್ಕೊಂಡು ಹಾಕ್ಕೊಂಡು ಹೋದೆ. ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಹಾಕ್ಕೊಂಡು ನೋಡಲೂ ಇಲ್ಲ ಹೆಂಗೆ ಕಾಣ್ತಾ ಇದೆ ಏನು ಅಂತಲೂ ನೋಡಲಿಲ್ಲ. ಅಲ್ಲಿ ನನಗೆ ಅತ್ತೆ ಮಾವ ಮನೆಗೆ ಹೋಗಿ ಅವರೆಲ್ಲ ರೆಡಿ ಆಗ್ತಾಯಿದ್ರು. ಸೊ ಕ್ಯಾಬ್ ಬುಕ್ ಮಾಡ್ಕೊಂಡು ನನ್ನ ಮಗನ ಅವ್ರ ಜೊತೆ ಕಳಿಸ್ದೆ. ನಾನು ಹಸ್ಬೆಂಡ್ ಗಾಡಿನಲ್ಲಿ ಹೋದ್ವಾ. ಅಲ್ಲಿಂದ ಬರ್ತಾ ನನ್ನ ಮಗ ಅಲ್ಲೇ ಉಳ್ಕೊಂಡಿದ್ದಾನೆ. ನಾಳೆ ನಾವು ಕೂಡ ಹೋಗಬೇಕು ಅತ್ತೆ ಮಾವ ಮನೆಗೆ. ನಾಳೆ ಒಂದು ಸ್ಪೆಷಲ್ ಟ್ರೀಟ್ ಇದೆ. ಏನಿದೆ ಅಂಥೇಳಿ ಹಾಗೆ ಮುಂದೆ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇಲ್ಲ ಅಂತಂದರೆ ನೋಡೋಣ ಹೆಂಗಾಗುತ್ತೆ, ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಅವನಲ್ಲೇ ಉಳ್ಕೊಂಡ. ನಾನು ಹಸ್ಬೆಂಡ್ ಇಬ್ಬರು ಮನೆಗೆ ಬಂದ್ವಿ. ಟೈಮ್ ಬಂದ್ಬಿಟ್ಟು 12 ಗಂಟೆ ಆಗ್ತಾಯಿದೆ. ಅಲ್ಲಿಂದ ಬರೋಷ್ಟಲ್ಲ 12 ಗಂಟೆ. ಈಗ ಹೋಗಿ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಮಾಡ್ಕೊಳ್ತೀನಿ. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಸೊ ನನ್ನ ಡ್ರೆಸ್ ಬಂದ್ಬಿಟ್ಟು ಈ ರೀತಿಯಾಗಿದೆ. ಪರ್ಪಲ್ ಕಲರ್ ಡ್ರೆಸ್ಸು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ನಾನು. ಪರ್ಪಲ್ ಕಲರ್ ಡ್ರೆಸ್ ತೊಗೋಬೇಕಂತ ಬೈನಲ್ಲಿ ನನ್ನ ಆಸೆ ಈಡೇರಿದೆ. ಪರ್ಪಲ್ ನನ್ನ ಡ್ರೆಸ್ ಕಲೆಕ್ಷನಲ್ಲಿ ಪರ್ಪಲ್ ಕಲರ್ ಕೂಡ ಆ್ಯಡ್ ಆಗಿದೆ. ನಮ್ಮ ರೋಡಿನ ನಾಯಿಗಳ ಕೆಲಸ ಶುರು ಆಗಿದೆ. ತೋರಿಸ್ತೀನಿ. ಸೊ ಹೆಂಗೆ ಕಾಣಿಸ್ತಾ ಇದೆ ಕಮೆಂಟ್ ಮಾಡಿ ಆಯಿತಾ. ಹಿಂಗೆ ಕಾಣ್ತಾ ಇದೆ ಪರ್ಪಲ್ ಕಲರ್ ಡ್ರೆಸ್. ನನಗಂತೂ ಸಿಕ್ಕಾಬಿಟ್ಟೆ ಟಯರ್ಡ್ ಆಗ್ತಾಯಿದೆ. ಇವತ್ತೊಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಂಡು ಹೋಗೋಣ ಹೇರ್ ಸ್ಟೈಲ್ ಅಂತ ಅಂದ್ಕೊಂಡೆ. ಬಟ್ ಹೆಂಗೆ ಕಾಣಿಸ್ತಾ ಇತ್ತು ಗೊತ್ತಿಲ್ಲ. ನನಗೆ ಈ ಥರ ಸ್ಟೋನೆಲ್ಲ ಮೇಲೆತ್ತಿ ಹಾಕ್ಕೊಂಡೆಲ್ಲ ರೂಢಿ ಇಲ್ಲ. ಇವತ್ತಿರಲಿ ಅಂದ್ಬಿಟ್ಟು ಫಾರ್ ಅ ಚೇಂಜ್ ಅಂತೇಳಿ ಈ ಥರ ಹಾಕ್ಕೊಂಡೋಗಿದ್ದೆ. ಹೆಂಗೆ ಕಾಣಿಸ್ತಾ ಇತ್ತು ನೋಡ್ತೀನಿ. ಆದರೆ ಸಾಧ್ಯ ಆದರೆ ಪೂರ್ತಿ ಲುಕ್ಕನ್ನು ಶೇರ್ ಮಾಡ್ತೀನಿ. ಸಾಧ್ಯ ಆದರೆ ಪೂರ್ತಿ ಲುಕ್ಕನ್ನು ಶೇರ್ ಮಾಡ್ತೀನಿ.
ಇಲ್ಲಾಂದರೆ ನಿಜ ಆಗ್ತಾಯಿಲ್ಲ. 12 ಗಂಟೆ ಆಗಿದೆ. ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ಮಾಡ್ಕೊಳ್ತೀನಿ. ಇವಾಗ ನೇಲ್ಸ್ ಏನಿದೆಲ್ವಾ ನೋಡ್ಬೋದು ಹಾಗೇ ಇದೆ. ಅಂದರೆ ಏನು ಗೊತ್ತಾ, ಇದನ್ನು ಹಾಕ್ಕೊಂಡು ಸುಮ್ಮನೆ ಫಂಕ್ಷನ್ಗೆ ಹೋಗಿ ಬರ್ಬೋದಷ್ಟೇ. ಕೆಲಸ ಎಲ್ಲ ಮಾಡ್ತೀನಿ ಅಂದರೆ ಕಷ್ಟ ಆಗುತ್ತೆ. ಅಥವಾ ಇದನ್ನು ಕಟ್ ಮಾಡಿಬಿಟ್ಟು ಬೇಕಾದ್ರೆ ಹಾಕ್ಕೊಳ್ಬೋದು. ಹೆಂಗಂತದೆ ನನ್ನ ನೇಲ್ ಎಕ್ಸ್ಟೆನ್ಷನ್ ಮೀನ್ಸ್ ಸುಮ್ಮನೆ ಅಂಟಿಸ್ಕೊಂಡಿರೋದಷ್ಟೇ. ನೋಡೋಣ ಎಷ್ಟು ದಿನ ಇರುತ್ತೆ, ಎಷ್ಟು ದಿನ ಗೊತ್ತಾಗುತ್ತೆ ಅಂತ. ಬ್ಯಾಕ್ ಕ್ಯಾಮ್ರಾದಲ್ಲಿ ನಾನು ಡ್ರೆಸ್ನ ಡಿಟೇಲಾಗಿ ಶೇರ್ ಮಾಡ್ತೀನಿ ಅಂತ ಹೇಳಿದೆ, ಬಟ್ ಆಗಲಿಲ್ಲ. ಹಾಗಾಗಿ ಅಲ್ಲಿ ಕೆಲವೊಂದಷ್ಟು ಪಿಕ್ಸ್ನ ತೊಗೊಂಡಿದ್ದೆ, ಅದನ್ನೇ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಡೀಟೇಲ್ ಬೇಕಂದರೆ ನಾನು ಒಂದು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ, ಎಲ್ಲಿ ತೊಗೊಂಡಿದ್ದೋ, ಎಷ್ಟು ಅಮೌಂಟು, ಏನು ಎಲ್ಲ ಅಂತ. ಸೊ ಒಂದಷ್ಟು ಪಿಕ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಆಯಿತಾ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ದೇವ್ರ ಪೂಜೆ ಮಾಡಿಬಿಟ್ಟು ನಾನು ಮೊದಲೇ ಹೇಳಿದೆ ಅತ್ತೆ ಮಾವ ಮನೆಗೆ ಹೋಗಬೇಕು. ಅವ್ರದ್ದು ಅಂದರೆ ಮಂಡೇ ವೆಡ್ಡಿಂಗ್ ಆ್ಯನಿವರ್ಸರಿ ಇದ್ದಿದ್ದು, ಬಟ್ ಮಂಡೇ ನಾನ್ ವೆಜ್ ಮಾಡೋಕ್ಕಾಗಲ್ಲ ಅಂತ ಸಂಡೇನೇ ನಾನ್ ವೆಜ್ ಪಾರ್ಟಿನ ಅರೇಂಜ್ ಮಾಡಿದರು. ಹಂಗಾಗಿ ಆ ಶಿಶಿರ ಅಲ್ಲೇ ಉಳ್ಕೊಂಡಿದ್ದೆ ಅತ್ತೆ ಮಾವ ಮನೆಯಲ್ಲಿ. ನಾನು ಹಸ್ಬೆಂಡ್ ಇಬ್ಬರೇ ಬಂದಿದ್ದು. ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ನಾನು ಮನೆ ದೇವ್ರ ಪೂಜೆ ಕೂಡ ಮಾಡಿಬಿಟ್ಟು ಹೊರಡೋ ಅಷ್ಟರಲ್ಲೇ ಅದ್ರ ಜೊತೆಗೆ ನಮ್ಮ ಮನೆಯವ್ರು ಚಿಕ್ಕಪ್ಪ ಕೂಡ ಬಂದಿದ್ದರು. ಸೊ ಅವನ್ನೆಲ್ಲ ಮಾತಾಡಿಸ್ಕೊಂಡು ಸ್ವಲ್ಪ ಮನೆ ಹತ್ರ ಕೆಲಸ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಹೊರಡೋ ಅಷ್ಟರಲ್ಲಿ ಆಲ್ಮೋಸ್ಟ್ 12-12:30 ಆಗಿತ್ತು ಅಂತ ಅಂದ್ಕೊಳ್ತೀನಿ ನಾನು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸೊ ಎಲ್ಲ ಕೆಲಸ ಮುಗಿಸಿ ಇವಾಗ ಅತ್ತೆ ಮಾವ ಮನೆಗೆ ಹೋಗ್ತಾಯಿದ್ದೀವಿ. ಬೆಳಗ್ಗೆಯಿಂದ ಕರೆಂಟ್ ಇರಲಿಲ್ಲ ನಮ್ಮ ಮನೆ ಹತ್ರ ಹೇಳಬೇಕು ಅಂದರೆ. ಇವಾಗ ಹೊರಡೋ ಟೈಮಿಗೆ ಕರೆಂಟ್ ಬಂದಿದೆ. ದೀಪ ಎಲ್ಲ ಹಚ್ಚಿದೆ, ಇವತ್ತು ಸಂಡೇ ಅಲ್ವಾ. ಸೊ ದೀಪ ಎಲ್ಲ ಹಚ್ಬಿಟ್ಟು ತಿಂಡಿ ಇವತ್ತೇನು ಮಾಡಿಲ್ಲ. ಅಲ್ಲೇನು ಅತ್ತೆ ಮಾವ ಮನೆಯಲ್ಲೇ ಅಡುಗೆ ಮಾಡಿದ್ದೀವಿ, ಅಲ್ಲೇ ಬಂದು ತಿಂಡಿ ಮಾಡಿ ಅಂತ ಅಂದ್ರಂತೆ. ಸೊ ಹಂಗಾಗಿ ತಿಂಡಿ ಎಲ್ಲ ಏನು ಮಾಡಿರಲಿಲ್ಲ. ಜೊತೆಗೆ ನಮ್ಮ ಮನೆಯವ್ರು ಚಿಕ್ಕಪ್ಪ ಕೂಡ ಬಂದಿದ್ದರು. ಸಂಡೇ ಅಲ್ವಾ, ಸ್ವಲ್ಪ ಲೇಟಾಗಿ ಎಲ್ಲ ಕೆಲಸ ಆಯಿತು. ನನ್ನ ಮಗ ಇದ್ದಿದ್ರು ಒಂಚೂರು ಹೆಲ್ಪ್ ಆದರೂ ಮಾಡಿಕೊಟ್ಟಿರೋನು, ಬಟ್ ಅವನೇನು ಹೆಲ್ಪ್ ಮಾಡಿಕೊಟ್ಟಿಲ್ಲ. ಇದು ನೋಡ್ಬೋದು, ನೆನ್ನೆ ಫ್ಲವರ್ ಅಲ್ಲಿಂದ ತೊಗೊಂಬಂದಿದ್ದು ಎಷ್ಟು ಚೆನ್ನಾಗಿದೆ ಗೊತ್ತಾ, ನೀರಲ್ಲಿ ಹಾಕಿಟ್ಟಿದ್ದೀನಿ. ಸಖತ್ ಇಷ್ಟ ಆಯಿತು. ಸೊ ಇವಾಗ ರೆಡಿಯಾಗಿಬಿಟ್ಟು ಹೊರಟಿದ್ದೀವಿ. ಅಲ್ಲಿ ಹೋದ್ಮೇಲೆ ಎಲ್ಲ ಆಗುತ್ತೆ, ಹಾಗೆ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಆಯಿತಾ. ಮನೆ ಹೋಗೋಣ, ಟೈಮ್ ಆಗಿದೆ. ನಮ್ಮ ಮನೆಯವ್ರು ಮೊದಲೇ ಹೇಳ್ಬಿಟ್ಟು ಹೋಗಿದ್ದಾರೆ, ಬೇಗ ಬಾ ಕೆಳಗಡೆ ಮಾತಾಡ್ಕೊಂಡು ನಿಂತ್ಕೋಬೇಡ ಅಂತೇಳಿ. ಸೊ ಇನ್ನೇನು ನಾನು ಎಲ್ಲೂ ಹೊರಗಡೆ ಹೋಗಿ ಎಲ್ಲೂ ಯಾರ ಹತ್ರನೂ ಮಾತಾಡೋಲ್ಲ. ಮಾತಾಡಿದ್ರೆ ನೀವು ವೀಡಿಯೋ ಜೊತೆ ಇಲ್ಲ ನನ್ನ ಫ್ರೆಂಡ್ಸ್ ಜೊತೆ ಮಾತಾಡ್ತೀನಿ ಅಷ್ಟೇ ಫೋನಲ್ಲಿ. ಸೊ ಬನ್ನಿ ಹೋಗೋಣ. ಈಗ ಹೋಗ್ತಾ ದಾರಿನಲ್ಲಿ ಆನ್ ದ ವೇ ಅಣ್ಣಮ್ಮ ಮತ್ತು ಸರ್ಕಲ್ ಮಾರಮ್ಮನ ಕೂರಿಸಿದ್ರು. ನೋಡ್ಕೊಂಡು ಹೋದೆ. ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಆ್ಯಕ್ಚುಲಿ ಈವ್ನಿಂಗ್ ಬರುವಾಗ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡೆ, ಬಟ್ ನಾನ್ ವೆಜ್ ತಿಂದಿದ್ದರಿಂದ ಹೋಗೋಕ್ಕಾಗಲಿಲ್ಲ. ಅಷ್ಟರಲ್ಲಿ ದೇವರು ಕೂಡ ಎತ್ಬಿಟ್ಟಿದ್ರು ನಾವು ರಿಟರ್ನ್ ಬರೋ ಅಷ್ಟರಲ್ಲಿ. ಬಟ್ ತುಂಬಾ ಚೆನ್ನಾಗಿತ್ತು. ಅದು ಏನು ಅಂದರೆ ದೇವಸ್ಥಾನದ ಥರನೇ ಅಲಂಕಾರ ಎಲ್ಲ ಮಾಡಿದರು. ಎಷ್ಟು ಸಾಧ್ಯನೋ ಅಷ್ಟು. ವೀಡಿಯೋದಲ್ಲಿ ನಂಗೆ ಗೊತ್ತೇ ಇಲ್ಲ, ನಾನು ಸುಮ್ಮನೆ ಹಾಗೆ ಫ್ಲ್ಯಾಟಾಗಿ ಇಟ್ಕೊಂಡಿದ್ದೆ ಅಷ್ಟೇ ವೀಡಿಯೋ. ಹಾಗೆ ಅದು ವೀಡಿಯೋ ಕ್ಯಾಪ್ಚರ್ ಆಗಿರೋ ಅಂಥದ್ದು. ಅಲ್ಲಿಂದ ಬರ್ತಾ ದಾರಿನಲ್ಲಿ ಎಳ್ನೀರು ಕುಡ್ಬೋಣ, ಏಕೆಂದರೆ ಬೆಳಗ್ಗೆಯಿಂದ ತಿಂಡಿ ತಿಂದಿರಲಿಲ್ಲ. ಆಲ್ರೆಡಿ 12:30 ಆಗ್ಬಿಟ್ಟಿತ್ತು. ತುಂಬ ಹೊಟ್ಟೆ ಹಸಿವಾಗ್ತಾಯಿತ್ತು, ಮತ್ತು ಬಿಸಿಲಿಗೆ ದಾಹ ಕೂಡ ಆಗ್ತಾಯಿತ್ತು ಅಂತ ಎಳ್ನೀರು ತೊಗೊಂಡ್ವಾ. ಈ ರೀತಿ ಎಳ್ನೀರನ್ನ ನನಗೆ ಓಪನ್ ಮಾಡಿ ಕೊಟ್ಟರು ಅವರು. ಬಟ್ ನನಗೆ ಇದರಲ್ಲಿ ಒಂದು ಚಿತ್ರ ಕಾಣಿಸ್ತಾ ಇದೆ. ನಿಮಗೇನು ಕಾಣಿಸ್ತಾ ಇದೆ ಅಂತ ನನಗೆ ಕಮೆಂಟ್ ಮಾಡಿ. ಅದು ನನಗೂ ಅದೇನೇ ಕಾಣಿಸ್ತಾ ಇದೆಯಾ ಅಂತೇಳಿ ನಾನು ನಿಮಗೆ ಅದನ್ನು ಹೇಳ್ತೀನಿ ಆಯಿತಾ. ಸೊ ನನ್ನ ಮನಸ್ಸಿಗೆ ಅದು ನೋಡಿದ ತಕ್ಷಣ ಬಂದಿದ್ದು ಒಂದು ಚಿತ್ರ. ಸೊ ಅದನ್ನು ನೀವು ಕಮೆಂಟ್ ಮಾಡಿ ಯಾವ ಚಿತ್ರ ಇರ್ಬೋದು ಅಂತ. ನಾನು ಗೆಸ್ ಮಾಡಿದ್ದು ನಿಜನಾ ಅಂತ ಹೇಳ್ತೀನಿ. ಅಲ್ಲಿ ಹೋದ್ಮೇಲೆ ನಾನೇನು ಜಾಸ್ತಿ ಬ್ಲಾಗ್ ಮಾಡ್ಕೊಳ್ಳಿಲ್ಲ. ನಾನ್ ವೆಜ್ ಅಡುಗೆ ಎಲ್ಲ ಮಾಡಿದರು. ಅದಕ್ಕೆ ಮಟನ್ ಸಾಂಬಾರು ಮಾಡಿ, ಚಿಕನ್ ಬಿರಿಯಾನಿ ಎಲ್ಲ ಮಾಡಿದರು. ನಾನು ಹೋಗ್ಬಿಟ್ಟು ಪೆಪ್ಪರ್ ಫ್ರೈ ಚಿಕನ್ ಮಾಡಿದೆ. ಅದನ್ನೆಲ್ಲ ನಾನೇನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಹೋಗಿದ ತಕ್ಷಣ ಬಿರಿಯಾನಿ ತಿಂದು ಸ್ವಲ್ಪ ಹೊತ್ತು ಕಾಯ್ದಿದ್ದು, ಆಮೇಲೆ ಚಿಕನ್ ಫ್ರೈ ಎಲ್ಲ ಮಾಡಿ ಮತ್ತೆ ಊಟ ಎಲ್ಲ ತಿಂದು ಆಲ್ಮೋಸ್ಟ್ ಒಂದು 4 o'clock ಆಗಿತ್ತು ಅಂತ ಅಂದ್ಕೊಳ್ತೀನಿ. ಆಮೇಲೆ ಸ್ಪ್ರೈಟ್ ತೊಗೊಂಬರೋಣ ಅಂಥೇಳಿ ಸ್ಪ್ರೈಟ್ ಪಾರ್ಟಿ ಮಾಡಿದ್ರು. ಬಟ್ ನಮ್ಮ ಭಾವನ ಮಗ ಕ್ಯಾಂಪ ತೊಗೊಂಬಂದ್ಬಿಟ್ಟಿದ್ದ. ಅವನೇನಂದರೆ ದೊಡ್ಡ ಬಾಟ್ಲು ತರೋದಕ್ಕಿಂತ ಸಿಂಗಲ್ ಬಾಟ್ಲು ಒಬ್ಬೊಬ್ಬರಿಗೆ ಡಿಫ್ರೆಂಟ್ ಅಂದರೆ ಬೇರೆ ಬೇರೆಯಾಗಿ ಕೊಡ್ಬೋದು ಅಂತೇಳಿ. ಸೊ ಎಲ್ಲ ಜ್ಯೂಸ್ ಎಲ್ಲ ಕುಡಿದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಮತ್ತು ಸಂಜೆ ರಾತ್ರಿ ಆಯಿತಾ. ರಾತ್ರಿ ಆದಮೇಲೆ ಹೊರಗಡೆಯಿಂದ ಏನಾದರೂ ಪಾರ್ಟಿ ಕೊಡ್ಸೋಣ ಅಂಥೇಳಿ ನಮ್ಮ ಅತ್ತಿಗೆ ಕೊಡಿಸಿದಂಥದ್ದು. ಮಕ್ಕಳಿಗೆಲ್ಲ ಬಂದ್ಬಿಟ್ಟು ಪಾವ್ ಭಾಜಿ ಕೊಡಿಸಿದ್ರು. ಅವ್ರಿಗೆ ಬೇಕು ಅಂಥೇಳಿ ಅವ್ರು ಪಾವ್ ಭಾಜಿ ತೊಗೊಂಡ್ರು. ನನಗೇನು ಬೇಕು ಅಂತ ಕೇಳಿ ನನಗೆ ಫಾಲೂಡಾ ಬೇಕು ಅಂತ ಹೇಳಿದೆ. ತುಂಬ ದಿನ ಆಗಿಬಿಟ್ಟಿತ್ತು ನನಗೆ ಫಾಲೂಡಾ ತಿಂದು. ಸೊ ಹಂಗಾಗಿ ಫಾಲೂಡಾ ತಿಂದೆ ನಾನು ಬಂದಿದ್ದೀನಿ ನಮ್ಮ ಮನೆ ಟೆರೆಸ್ ಮೇಲೆ. ಆಕಳಿಗೆ ಹೊತ್ತು ಅಳ್ತಾ ಇದ್ದೀನಿ. ಫುಲ್ಲು ಅಂತ ಬ್ಲ್ಯಾಕ್ ಥರ ಕಾಣಿಸ್ತಾ ಇದೆ. ದೇವ್ರು
ಕರ್ಕೊಂಡು ಬಂದರು ಅಂತ ನನ್ನ ಮಗ ಹೋಗಿದ್ದಾನೆ ಅಲ್ಲಿ. ಸೊ ನೋಡೋಣ ಅಂತ ಮೇಲೆ ಬಂದೆ. ಹೊಟ್ಟೆ ಭಾರ ಆಗ್ಬಿಟ್ಟೈತೆ, ಹಂಗೆ ವಾಕಿಂಗ್ ಕೂಡ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ನಾನು ಬಂದುಬಿಟ್ಟು ಮೇಲ್ಗಡೆ ಟೆರೆಸ್ ಮೇಲೆ ಹೋಗಿದ್ದೆ. ಹಾಕ್ಲಿಕ್ಕೆ ಬರ್ತಾಯಿತ್ತು ಅಂದರೆ ಕಣ್ಣಲ್ಲಿ ನೀರು ಬರ್ತಾಯಿತ್ತು ಅಷ್ಟೇ, ಇನ್ನೇನಿಲ್ಲ. ನಾನೇನು ಅಳ್ತಾ ಇರಲಿಲ್ಲ. ಊಟ ತಿಂದ್ಬಿಟ್ಟು ಬೇರೆ ಹೊಟ್ಟೆ ಭಾರ ಆಗಿಬಿಟ್ಟಿತ್ತು. ಸೊ ವಾಕ್ ಮಾಡೋಣ ಅಂತ ಹೋಗಿದ್ದೆ. ಜೊತೆಗೆ ನಾನು ಮೊದಲೇ ಹೇಳ್ದಾಗೆ ಈ ಥರ ದೇವರೆಲ್ಲ ಕರೆಸ್ತಾರೆ ತಮಟೆ ಡ್ಯಾನ್ಸ್ ಅಂದರೆ ನನ್ನ ಮಗನಿಗಂತೂ ತುಂಬಾ ಇಷ್ಟ. ನಮ್ಮ ಜೊತೆಗೆ ನನ್ನ ಭಾವನ ಮಗನಿಗೂ ಕೂಡ ಅವನಿಗೂ ಇಷ್ಟ. ಅವರಿಬ್ಬರು ಕೂಡ ಅಲ್ಲಿ ಹೋಗಿದ್ರು ದೇವ್ರ ಹತ್ರ. ನಾನು ಹೇಳಿದ್ದೆ ನಾನ್ ವೆಜ್ ಎಲ್ಲ ತಿಂದಿದ್ರೆ ಹತ್ರ ಹೋಗ್ಬೇಡಿ, ದೂರ ನಿಂತ್ಕೊಂಡು ನೋಡಿ ಅಂತ. ಸರಿ ಅಂದ್ಬಿಟ್ಟು ಅವರು ದೂರ ನಿಂತ್ಕೊಂಡು ನೋಡ್ತಾಯಿದ್ರು. ಅಲ್ಲಿಂದನೇ ಕಾಣ್ತಾಯಿತ್ತು. ಆ್ಯಕ್ಚುಲಿ ವೀಡಿಯೋದಲ್ಲಿ ನನ್ನ ಮಗ ಮತ್ತು ಭಾವನ ಮಗ ಇಬ್ಬರು ಕೂಡ ಕಾಣಿಸ್ತಾ ಇದ್ದಾರೆ. ಝೂಮ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಅವ್ರು ನೋಡ್ಕೊಂಡು ಬಂದು ಅಲ್ಲಿಂದ ಬಂದ ಮೇಲೆ ಎಷ್ಟಾಗುತ್ತೆ ಅಷ್ಟು ಊಟ ತಿಂದು ನಾವು ಮನೆಗೆ ಬಂದ್ವಿ. ನೆಕ್ಸ್ಟ್ ಡೇ ನಮ್ಮ ಅತ್ತೆ ಮಾವನ ವೆಡ್ಡಿಂಗ್ ಆ್ಯನಿವರ್ಸರಿ ಇದ್ದಿದ್ದು. ಅವತ್ತಿನ ದಿನ ಕೂಡ ಅವರಿಗೆ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನನ್ನು ಮಾಡಿದ್ದೀವಿ. ಸೊ ಯಾವ ರೀತಿ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ ಅದನ್ನೆಲ್ಲ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.